ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆದಮೇಲೆ ನೀವು ಇತ್ತೀಚೆಗೆ ರಾಜಕೀಯದಲ್ಲಿ ಒಂದು ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಿ. KS ಈಶ್ವರಪ್ಪನವರ ರಾಜಕೀಯ. ಅವರು ಯಡಿಯೂರಪ್ಪರ ವಿರುದ್ಧವಾಗಿ ನಡೆದುಕೊಂಡಂಥ ರೀತಿ, ಅವರ ಮಗ ರಾಘವೇಂದ್ರ ವಿರುದ್ಧ ನಿಂತು ಸುದ್ದಿದ ರೀತಿ, ಅದರ ನಂತರದಲ್ಲೇ ಹಿಂದುತ್ವದ ಸಂಘಟನೆ ಮಾಡೋದಕ್ಕಾಗಿ ಓಡಾಡಿದ ರೀತಿ, ಇವೆಲ್ಲ ಗಮನಿಸ್ಕೊಳ್ತಾ BJP ಅವರನ್ನು ಉಚ್ಚಾಡಿಸಿದ್ದು ಇವೆಲ್ಲ ಗಮನಿಸ್ಕೊಂಡೆ ಒಂದಕ್ಕೊಂದು ನಾವು ಇಟ್ಕೊಂಡು ನೋಡಿದಾಗ ಕೊನೆಗೆ ಈಶ್ವರಪ್ಪನವರು ರಾಘವೇಂದ್ರರ ಮಗನ ಮದುವೆಯಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರರ ಮಗನ ಮದುವೆಗೆ ಅಟೆಂಡ್ ಆಗಿದ್ದು ರಿಸೆಪ್ಷನ್ದಲ್ಲಿ ಇವೆಲ್ಲನೂ ಗಮನಿಸಿದಾಗ ನಮ್ಮ KS ಈಶ್ವರಪ್ಪನವರು ಹೊಂದಾಣಿಕೆ ಮಾಡಿಕೊಂಡ್ರ. ಯಾಕಂದರೆ ಸ್ವತಃ KS ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟಿಸಿದರೂ ಸಹ ಅದನ್ನು ಕ್ಯಾರೆ ಅನ್ನೋದಂಥ KS ಈಶ್ವರಪ್ಪನವರು ಜಬರ್ದಸ್ತಾಗಿ ವಿರೋಧ ಮಾಡಿದ್ದು ಈ ಲೋಕಸಭಾ ಚುನಾವಣೆಯಲ್ಲಿ ನಾವೇನು ನೋಡಿದ್ದೇನು ಸುಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಇಷ್ಟು ವಿರೋಧ ಮಾಡಿದಂಥ KS ಈಶ್ವರಪ್ಪ ಜೊತೆಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್, ಯಡಿಯೂರಪ್ಪನ ಇವರಿಬ್ಬರು ವಿರೋಧ ಮಾಡ್ಕೊಂಡು ಬಂದಂಥವ್ರು. ಅದರಲ್ಲಂತೂ KS ಈಶ್ವರಪ್ಪನವರು ಜೊತೆಯಾಗಿ ಬಂದಿರ್ಬೋದು, ಅವ್ರಲ್ಲಿ ಆತ್ಮೀಯತೆ ಇರ್ಬೋದು. 89ರಲ್ಲಿ ಇವರು MLA ಆಗಿದ್ದು, 83ರಲ್ಲಿ ಯಡಿಯೂರಪ್ಪನವರು MLA ಆಗಿದ್ದು, ದಶಕಗಳವರೆಗೆ ರಾಜಕೀಯದಲ್ಲಿ ಕೂಡಿದ್ದಿದ್ದು ಎಲ್ಲ